ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ಆಹಾರ ಮತ್ತು ದಿನಸಿ ಸಂಬಂಧಿತ ಪದಗಳನ್ನ ತೆಲುಗುವಲ್ಲಿ ಹೇಗೆ ಹೇಳೋದು ಅನ್ನೋದನ್ನ ಕಲಿಯೋ ಪ್ರಯತ್ನ ಮಾಡೋಣ. Hello friends, in this video we will try to learn how to say the words related to food and grocery in Telugu. So ಸ್ನೇಹಿತರೆ, ಈ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಮಾಡಿ. Friends, if you have not yet subscribed to the channel, please subscribe. ಮೊದಲಿಗೆ ಹಣ್ಣು, ಅದನ್ನ ತೆಲುಗುವಲ್ಲಿ ಪಂಡು ಅಂತ ಕರಿತೀವಿ, ಅಂದ್ರೆ ದ ಫ್ರೂಟ್. ಹಾಗೇನೆ ಬಾಳೆಹಣ್ಣು, ಅರಟಿ ಪಂಡು, ದ ಬನಾನಾ. ಕಿತ್ತಳೆ, ನಾರಿಂಜ ಅಂದ್ರೆ ಆರೆಂಜ್. ತರಕಾರಿ, ಕೂರಗಾಯಲ ಅಂದ್ರೆ ದ ವೆಜಿಟಬಲ್. ಸೌತೆಕಾಯಿ, ದೋಸಕಾಯ, ದ ಕ್ಯುಕಂಬರ್. ಆಲೂಗಡ್ಡೆ, ಬಂಗಾಳದುಂಪ, ಪೊಟೇಟೊ. ಈರುಳ್ಳಿ, ಉಲ್ಲಿಪಾಯ, ದ ಆನಿಯನ್. ಮೊಟ್ಟೆ, ಗುಡ್ಡು, ದ ಎಗ್. ಮೀನು, ಚೇಪ, ಫಿಶ್. ಮಾಂಸ, ಮಾಂಸಂ, ಮೀಟ್. ಮುಂದೆ ಕೋಳಿ, ಕೋಡಿ, ದ ಚಿಕನ್. ಹಾಲಿನ ಉತ್ಪನ್ನಗಳು, ಪಾಲ ಉತ್ಪತ್ತುಲು ಅಂದ್ರೆ ಡೈರಿ ಪ್ರಾಡಕ್ಟ್ಸ್. ಬೆಣ್ಣೆ, వెన్న ಅಂದ್ರೆ ಬಟರ್. ಮೊಸರು, ಪೆರುಗು, ಯೋಗರ್ಟ್ ಆರ್ ಕರ್ಡ್. ಗಿಣ್ಣು, ಜುನ್ನು, that is cheese. ಸಕ್ಕರೆ, ಚಕ್ಕರ, that is sugar. ಉಪ್ಪು, ಉಪ್ಪು, salt. ಎಣ್ಣೆ, ನೂನೆ, ಆಯಿಲ್. ಅನ್ನ, ಅನ್ನಂ, ರೈಸ್. ವ್ಯವಹಾರ, ವ್ಯಾಪಾರಂ, ಬಿಸ್ನೆಸ್. ಅಗತ್ಯವಿದೆ, ಅವಸರಂ, need or necessary. ವೆಚ್ಚ, ಖರೀದು, ಕಾಸ್ಟ್. ಬದಲಾವಣೆ, ಮಾರ್ಚಂಡಿ ಅಂದ್ರೆ ಚೇಂಜ್. ತಾಜಾ, ತಾಜಾ ಅಂತಾನೆ ಹೇಳ್ತೀವಿ ತೆಲುಗುಲಿ, ಅಂದ್ರೆ ಫ್ರೆಶ್. ದುಬಾರಿ, ಖರೀದೈನ ಅಂದ್ರೆ ಎಕ್ಸ್ಪೆನ್ಸಿವ್. ಹಾಲು, ಪಾಲು ಅಂದ್ರೆ ಮಿಲ್ಕ್. ನೀರು, ನೀళ్ళు, ವಾಟರ್. ಹಿಟ್ಟು, ಪಿಂಡಿ, ಫ್ಲೋರ್. ಆಹಾರ, ಆಹಾರಂ, ಫುಡ್. ತೆಂಗಿನಕಾಯಿ, ಕೊಬ್ಬರಿ, ಕೋಕೋನಟ್. ಕನ್ನಡದಲ್ಲಿ ಕೂಡ ನಾವು ಕೊಬ್ಬರಿ ಅಂತ ಹೇಳ್ತೀವಿ. ಉಪಹಾರ, ಅಲ್ಪಾಹಾರಂ ಅಂದ್ರೆ ಬ್ರೇಕ್ಫಾಸ್ಟ್. ಊಟ, ಭೋಜನಂ, ದ ಲಂಚ್. ಭೋಜನ, ರಾತ್ರಿ ಭೋಜನಂ, ದ ಡಿನ್ನರ್. ಸೂಪ್, ಪುಲುಸು, ದಟ್ ಇಸ್ ದ ಸೂಪ್. ಇಲ್ಲಿ ನಾವು ರಸ ಅಂತ ಕೂಡ ಹೇಳ್ಬೋದು. ರಸ, ಪುಲುಸು, ದ ಸೂಪ್.
అడుగే మాడు, ఉడికించాలి, రుకో. ఇష్ట, ఇష్టం, మీనింగ్ టు లైక్. తెగదుಕೊಳ್ಳి, తీసుకోవడం, టు టేక్. ఒಳ್ಳೆಯ రుచి, మంచి రుచి, టేస్ట్ గుడ్. ಸಂಪೂರ್ಣ, ಪೂರ್ತಿ. ಕನ್ನಡದಲ್ಲೂ ಕೂಡ ಪೂರ್ತಿ ಅಂತ ಹೇಳ್ಬೋದು, ಅಂದ್ರೆ ಕಂಪ್ಲೀಟ್. ಸವಿಯಾದ, ರುಚಿಕರమైన, ಯಮ್ಮಿ. ಹೆಚ್ಚು, చాలా, మచ్. ಕೆಲವು, కొన్ని, ఫ్యూ. ಆಮಂತ್ರಣ, ಆಹ್ವಾನಂ. ಕನ್ನಡದಲ್ಲಿ ಕೂಡ ಆಹ್ವಾನ ಅಂತ ಹೇಳ್ಬೋದು, ದಟ್ ಈಸ್ ದ ಇನ್ವಿಟೇಷನ್. ಪಾನೀಯಗಳು ಎಲ್ಲಿವೆ? పానీయಗಳು ಅಂದ್ರೆ డ్రింక్స్. పానీయాలు ఎక్కడ ఉన్నాయి? వేర్ ఆర్ డ్రింక్స్. ಊಟದ ಸಮಯದಲ್ಲಿ, భోజనం సమయంలో, డ్యూరింగ్ ద మీల్. ತೊಳೆಯುವುದು, ಕಡಗడం ಅಂದ್ರೆ ವಾಷಿಂಗ್. ಸಿಪ್ಪೆ ಸುಲಿಯುವುದು, పొట్టు ಅಂದ್ರೆ ಪೀಲಿಂಗ್. కತ್ತರಿಸುವುದು, కత్తిరించడం, చాపింగ్. ಬೆರೆಸುವುದು, కలపడం ಅಂದ್ರೆ ಮಿಕ್ಸಿಂಗ್. ಹುರಿಯುವುದು, వేయించడం ಅಂದ್ರೆ ಫ್ರೈಯಿಂಗ್. మసాలే, మసాలా, దట్ ఈస్ సీజనింగ్. కుదిసు, ఉడకబెట్టడం, బాయిల్. ಈಗ ಇನ್ನೊಮ್ಮೆ ರಿಪೀಟ್ ಮಾಡೋಣ. పండు, అరటిపండు, నారింజ, కూరగాయల, దోసకాయ, బంగాళదుంప, ఉల్లిపాయ, గుడ్డు, చేప, మాంసం, కోడి, పాల ఉత్పత్తులు, వెన్న, పెరుగు, జున్ను, చక్కెర, ఉప్పు, నూనె, అన్నం, వ్యాపారం, అవసరం, ఖరీదు, మార్చండి, తాజా, ఖరీదైన, పాలు, నీళ్ళు, పిండి, ఆహారం, కొబ్బరి, అల్పాహారం, భోజనం, రాత్రి భోజనం, పులుసు, ఉడికించాలి, ఇష్టం, తీసుకోవడం, మంచి రుచి, పూర్తి, రుచికరమైన, చాలా, కొన్ని, ఆహ్వానం. పానీయాలు ఎక్కడ ఉన్నాయి? భోజనం సమయంలో, కడగడం, పొట్టు, కత్తిరించడం,
కలపడం, వేయించడం, మసాలా, ಉಡಕಬೆಟ್ಟడం. ಸೊ ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋ ಸಮಾಪ್ತಿ ಮಾಡ್ತಿದ್ದೇನೆ. ಧನ್ಯವಾದ.